ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 73. ಒಳ್ಳೆಯದು ಕೆಟ್ಟದ್ದು ಎಂದು ಯಾವುದನ್ನು ನೋಡಬೇಡ. ಎಲ್ಲ ವಸ್ತುಗಳು ಮತ್ತು ಎಲ್ಲ ಕಾರ್ಯಗಳು ಆತ್ಮದಿಂದಲೇ ಉತ್ಪನ್ನವಾಗುತ್ತವೆ. ಇದನ್ನೇ ಯೋಚಿಸು. ಆತ್ಮ ಎಲ್ಲರಲ್ಲೂ ಇದೆ. ಜಗತ್ತು ಎಂಬ ಹೆಸರಿನ ಯಾವ ವಸ್ತುವೂ ಇಲ್ಲ ಎಂದೇ ಯೋಚಿಸು. ಹೊರಗಿನ ದೃಷ್ಟಿಯನ್ನು ಮುಚ್ಚು. ಆ ಪ್ರಭುವಿನ ಸ್ವರ್ಗ ಮತ್ತು ನರಕ, ಮೃತ್ಯು ಮತ್ತು ಜೀವನದಲ್ಲಿ ಯಾವಾಗಲೂ ಆ ಪ್ರಭುವನ್ನೇ ಅನುಭವಿಸು. ನಾನು ಮುಂಚೆ ಏನು ಓದಿ ಹೇಳಿದೆ ಅದರಲ್ಲೂ ಇದೇ ಭಾವವಿದೆ. ಈ ಪೃಥ್ವಿ ಆ ಭಗವಂತನ ಪ್ರತೀಕವಾಗಿದೆ. ಆಕಾಶವು ಭಗವಂತನ ಇನ್ನೊಂದು ಪ್ರತೀಕ, ಇತ್ಯಾದಿ ಇತ್ಯಾದಿ. ಇದೆಲ್ಲ ಬ್ರಹ್ಮ. ಆದರೆ ಇದನ್ನು ನೋಡಬೇಕು. ಇದರ ಬಗ್ಗೆ ಬರೀ ಆಲೋಚನೆ ಮತ್ತು ಚಿಂತನೆ ಮಾಡುವುದರಿಂದ ಏನೂ ಪ್ರಯೋಜನವಿಲ್ಲ. ಈ ಜಗತ್ತಿನ ಪ್ರತಿಯೊಂದು ವಸ್ತು ಆತ್ಮದ ಪ್ರತೀಕ ಎಂದು ನೋಡಿದಾಗ ಪ್ರತ್ಯೇಕ ವಸ್ತು ಬ್ರಹ್ಮಮಯವಾಗಿ ಕಾಣುತ್ತದೆ. ಆಗ ಸ್ವರ್ಗಕ್ಕೆ ಹೋಗು, ಇಲ್ಲ ನರಕಕ್ಕೆ ಅಥವಾ ಮತ್ತೆಲ್ಲೋ ಹೋಗು, ಆದರೆ ಇದರಿಂದ ಏನೂ ಕೆಟ್ಟದ್ದಾಗುವುದಿಲ್ಲ. ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 74. ನಾನು ಪೃಥ್ವಿಯ ಮೇಲೆ ಜನಿಸಲಿ ಅಥವಾ ಸ್ವರ್ಗಕ್ಕೆ ಹೋಗಲಿ, ಇದರಿಂದ ಯಾವುದೇ ಅಂತರವಾಗುವುದಿಲ್ಲ. ನನಗೆ ಇದೆಲ್ಲ ನಿರರ್ಥಕವಾಗಿದೆ, ಏಕೆಂದರೆ ನನಗೆ ಎಲ್ಲ ಸ್ಥಾನಗಳೂ ಸಮಾನವಾಗಿವೆ. ಎಲ್ಲ ಸ್ಥಾನಗಳು ಭಗವಂತನ ಮಂದಿರವಾಗಿದೆ. ಎಲ್ಲ ಸ್ಥಾನಗಳೂ ಪವಿತ್ರವಾಗಿವೆ. ಇದಕ್ಕೆ ಕಾರಣ ಸ್ವರ್ಗ, ನರಕ ಅಥವಾ ಇನ್ನಾವುದೇ ಇರಲಿ, ಕೇವಲ ಭಗವಂತನದೇ ಅನುಭವವಾಗುತ್ತದೆ. ಒಳ್ಳೆಯದು ಕೆಟ್ಟದ್ದು ಅಥವಾ ಜೀವನ ಮರಣ ನನಗೆ ಏನೂ ಕಾಣಿಸುವುದಿಲ್ಲ. ಕೇವಲ ಬ್ರಹ್ಮನದೇ ಅಸ್ತಿತ್ವವಿದೆ. ವೇದಾಂತದ ಪ್ರಕಾರ ಹೀಗೆ ಮನುಷ್ಯ ಯಾವಾಗ ಅನುಭವಿಸುತ್ತಾನೋ ಆಗ ಅವನು ಮುಕ್ತನಾಗುತ್ತಾನೆ. ಮತ್ತು ವೇದಾಂತ ಹೇಳುತ್ತದೆ, ಕೇವಲ ಆ ಮನುಷ್ಯ ಮಾತ್ರ ಜಗತ್ತಲ್ಲಿ ಬದುಕಲು ಯೋಗ್ಯನಾಗಿದ್ದಾನೆ, ಮತ್ತಾರೂ ಯೋಗ್ಯರಲ್ಲ. ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 75. ಯಾವ ವ್ಯಕ್ತಿ ಜಗತ್ತಿನಲ್ಲಿ ಕೇವಲ ಅಶುಭವನ್ನೇ ನೋಡುತ್ತಾನೆ, ಅವನು ಈ ಸಂಸಾರದಲ್ಲಿ ಹೇಗೆ ವಾಸ ಮಾಡಲು ಸಾಧ್ಯ? ಅವನ ಜೀವನ ಯಾವಾಗಲೂ ದುಃಖಮಯವಾಗಿರುತ್ತದೆ. ಯಾವ ವ್ಯಕ್ತಿ ಇಲ್ಲಿ ಅನೇಕ ವಿಘ್ನ ಬಾಧೆಗಳನ್ನು ಮತ್ತು ವಿಪತ್ತುಗಳನ್ನೇ ನೋಡುತ್ತಾನೆ, ಮೃತ್ಯುವನ್ನೇ ನೋಡುತ್ತಿರುತ್ತಾನೆ, ಅವನ ಜೀವನವಂತೂ ದುಃಖಮಯವೇ ಆಗಿರುತ್ತದೆ. ಆದರೆ ಯಾವ ವ್ಯಕ್ತಿ ಪ್ರತಿಯೊಂದು ವಸ್ತುವಿನಲ್ಲೂ ಆ ಸತ್ಯದ ಸ್ವರೂಪವನ್ನೇ ನೋಡುತ್ತಾನೆ, ಅವನೇ ಸಂಸಾರದಲ್ಲಿ ಇರಲು ಯೋಗ್ಯನಾಗಿರುತ್ತಾನೆ. ನಾನು ಈ ಜೀವನವನ್ನು ಭೋಗಿಸುತ್ತಿದ್ದೇನೆ, ನಾನು ಈ ಜೀವನದಲ್ಲಿ ತುಂಬ ಸುಖವಾಗಿದ್ದೇನೆ ಎಂದು ಅವನು ಮಾತ್ರ ಹೇಳಲು ಸಾಧ್ಯ. ಇಲ್ಲಿ ನಾನು ಹೇಳಲು ಇಷ್ಟಪಡುತ್ತೇನೆ, ವೇದದಲ್ಲಿ ನರಕದ ಉಲ್ಲೇಖವಿಲ್ಲ. ವೇದದ ನಂತರ ಪುರಾಣಗಳಲ್ಲಿ ಈ ನರಕವನ್ನು ಉಲ್ಲೇಖಿಸಲಾಗಿದೆ. ವೇದದ ಪ್ರಕಾರ ದೊಡ್ಡ ಶಿಕ್ಷೆ ಯಾವುದೆಂದರೆ ಅದುವೇ ಪುನರ್ಜನ್ಮ. ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 76. ನಾವು ನೋಡುತ್ತೇವೆ, ಮೊದಲಿನಿಂದಲೇ ಈ ನಿರ್ಗುಣ ಭಾವವಿದೆ. ಪುರಸ್ಕಾರ ಮತ್ತು ದಂಡದ ಭಾವವು ತುಂಬ ಜಡ ಭಾವಾತ್ಮಕವಾಗಿದೆ ಮತ್ತು ಈ ಭಾವ ಮನುಷ್ಯನ ಹಾಗೆ ಸಗುಣ ಈಶ್ವರ ಭಾವದಲ್ಲಿ ಮಾತ್ರ ಸಂಭವವಿದೆ. ಈ ಈಶ್ವರ ನಮ್ಮ ಹಾಗೆ ಕೆಲವರನ್ನು ಪ್ರೀತಿಸುತ್ತಾನೆ ಮತ್ತೆ ಕೆಲವರನ್ನು ಇಲ್ಲ. ಈ ಪ್ರಕಾರದ ಈಶ್ವರ ಧಾರಣೆಯ ಜೊತೆಗೆ ಪುರಸ್ಕಾರ ಮತ್ತು ದಂಡದ ಭಾವವೂ ಧಾರಣೆಯಾಗಿರುವ ಸಂಭವವಿದೆ. ಸಂಹಿತೆಗಳಲ್ಲಿ ಈಶ್ವರನ ವರ್ಣನೆಯನ್ನು ಹೀಗೇ ಮಾಡಲಾಗಿದೆ. ಅಲ್ಲಿ ಈ ಧಾರಣೆಯ ಜೊತೆ ಭಯವನ್ನು ಕೂಡಿಸಲಾಗಿದೆ. ಆದರೆ ಉಪನಿಷತ್ತುಗಳಲ್ಲಿ ಈ ಭಯದ ಭಾವ ಎಲ್ಲೂ ಸಿಗುವುದಿಲ್ಲ. ಇದರ ಜೊತೆ ಉಪನಿಷತ್ತುಗಳಲ್ಲಿ ಈಶ್ವರನ ನಿರ್ಗುಣದ ಧಾರಣೆ ಪಡೆಯುತ್ತೇವೆ. ಆದರೆ ಎಲ್ಲ ಪರಿಸ್ಥಿತಿಗಳಲ್ಲೂ ಈ ನಿರ್ಗುಣ ಭಾವವನ್ನು ನೋಡುವುದೇ ಕಠಿಣವಾಗಿದೆ. ಮನುಷ್ಯ ಯಾವಾಗಲೂ ಸಗುಣದ ಜೊತೆ ಅಂಟಿಕೊಂಡಿರಲು ಇಷ್ಟಪಡುತ್ತಾನೆ. ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 77. ದೊಡ್ಡ ಜ್ಞಾನಿಗಳು ಕೂಡ ಯಾರನ್ನು ದೊಡ್ಡ ವಿಚಾರಕರು ಎಂದು ಪರಿಗಣಿಸಿದ್ದಾರೆ. ಅವರಲ್ಲೂ ಕೂಡ ಕೆಲವೊಬ್ಬರು ನಿರ್ಗುಣ ಈಶ್ವರನನ್ನು ಒಪ್ಪಿಕೊಳ್ಳುವುದಿಲ್ಲ. ಆದರೆ ದೇಹಧಾರಿ ಈಶ್ವರನ ಕಲ್ಪನೆ ನನಗೆ ಅತ್ಯಂತ ಹಾಸ್ಯಾಸ್ಪದವಾಗಿ ಕಾಣುತ್ತದೆ. ಉಚ್ಛವಾದ ಭಾವ ಯಾವುದು? ಜೀವಂತ ಈಶ್ವರನದ್ದೋ ಅಥವಾ ಮೃತ ಈಶ್ವರನದ್ದೋ? ಯಾವ ಈಶ್ವರನನ್ನು ನೋಡಲು ಸಾಧ್ಯವಿಲ್ಲ, ಅವನನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ, ಅಥವಾ ಯಾವ ಈಶ್ವರ ನಮ್ಮ ನಾಲ್ಕು ಕಡೆಗೆ ಕಾಣುತ್ತಿದ್ದಾನೆ ಮತ್ತು ಇದ್ದಾನೆ ಎಂದು ತಿಳಿದಿದೆ. ನಿರ್ಗುಣ ಈಶ್ವರನು ಜೀವಂತ ಈಶ್ವರ, ಇದು ಒಂದು ತತ್ವ ಮಾತ್ರ. ಸಗುಣ ಮತ್ತು ನಿರ್ಗುಣದಲ್ಲಿ ಏನು ಅಂತರ ಇದೆ ಎಂದರೆ ಸಗುಣ ಈಶ್ವರ ಮಾನವನ ವಿಶೇಷ ಮಾತ್ರ ಆಗಿದ್ದಾನೆ. ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 78. ನಿರ್ಗುಣ ಈಶ್ವರನು ಮನುಷ್ಯ, ಪಶು, ದೇವತಾ ಮತ್ತು ಇನ್ನೂ ಅನೇಕ ಯಾವುದನ್ನು ನಾವು ನೋಡಲು ಸಾಧ್ಯ ಇಲ್ಲ. ಅದು ಕೂಡ ಏಕೆಂದರೆ ಸಗುಣ ನಿರ್ಗುಣದಲ್ಲೇ ಇದೆ ಮತ್ತು ನಿರ್ಗುಣ ಎನ್ನುವುದು
ಸಗುಣ ವ್ಯಷ್ಟಿ ಅಂದರೆ ಸಗುಣ ವೈಯಕ್ತಿಕ, ಸಮಷ್ಟಿ ಅಂದರೆ ಸಂಪೂರ್ಣತೆಯನ್ನು ಮತ್ತು ಇನ್ನೂ ಅನೇಕವನ್ನೂ ಒಳಗೊಂಡಿದೆ. ಯಾವ ರೀತಿ ಒಂದೇ ಅಗ್ನಿ ಜಗತ್ತಿನಲ್ಲಿ ಭಿನ್ನ ಭಿನ್ನ ರೂಪದಲ್ಲಿ ಪ್ರಕಾಶಿತವಾಗುತ್ತದೆ ಮತ್ತು ಇದನ್ನು ಹೊರತುಪಡಿಸಿಯೂ ಅಗ್ನಿಯ ಅಸ್ತಿತ್ವವಿದೆ, ಹೀಗೆ ನಿರ್ಗುಣ ಕೂಡ ಇದೆ. ನಾವು ಜೀವಂತ ಈಶ್ವರನನ್ನು ಪೂಜಿಸಲು ಇಚ್ಛೆಪಡುತ್ತೇವೆ. ಜೀವನವಿಡೀ ನಾನು ಈಶ್ವರನನ್ನು ಬಿಟ್ಟು ಬೇರೇನೂ ನೋಡಿಲ್ಲ, ನೀನು ಕೂಡ ನೋಡಿಲ್ಲ. ಈ ಕುರ್ಚಿಯನ್ನು ನೋಡುವ ಮೊದಲು ನೀನು ಈಶ್ವರನನ್ನು ನೋಡಬೇಕಾಗುತ್ತದೆ. ನಂತರ ಈಶ್ವರನಲ್ಲೇ, ಈಶ್ವರನ ಮಾಧ್ಯಮದಿಂದಲೇ ಕುರ್ಚಿಯನ್ನು ನೋಡಬೇಕಾಗುತ್ತದೆ. ಹಗಲು ರಾತ್ರಿ ಪ್ರತಿ ಕ್ಷಣ ನಾನು ಇದ್ದೇನೆ ಎಂದು ಈಶ್ವರ ಹೇಳುತ್ತಿದ್ದಾನೆ. ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 79. ಯಾವ ಕ್ಷಣ ನಾನು ಇದ್ದೇನೆ ಎಂದು ನೀನು ಹೇಳುತ್ತೀಯೋ ಅದೇ ಕ್ಷಣ ನೀನು ಅವನನ್ನು ತಿಳಿಯುತ್ತಿದ್ದೀಯ. ಒಂದು ವೇಳೆ ನೀನು ನಿನ್ನ ಹೃದಯದಲ್ಲಿ ಪ್ರತಿಯೊಂದು ಪ್ರಾಣಿಯಲ್ಲಿ ನೋಡಲು ಸಾಧ್ಯ ಇಲ್ಲ ಎಂದರೆ ನೀನು ಈಶ್ವರನನ್ನು ಎಲ್ಲಿ ನೋಡಲು ಸಾಧ್ಯ? ನೀನು ಸ್ತ್ರೀ, ನೀನು ಪುರುಷ, ನೀನು ಕುಮಾರ, ನೀನು ಕುಮಾರಿಯಾಗಿದ್ದೀಯ ಮತ್ತು ನೀನೇ ವೃದ್ಧ ಆದ ಮೇಲೆ ಕೋಲಿನ ಸಹಾಯದಿಂದ ನಡೆದಾಡುತ್ತೀಯ. ನೀನೇ ಸಂಪೂರ್ಣ ಜಗತ್ತಲ್ಲಿ ಬೇರೆ ಬೇರೆ ರೂಪದಲ್ಲಿ ಪ್ರಕಟ ಆಗಿದ್ದೀಯ. ನೀನೇ ಎಲ್ಲವೂ ಆಗಿದ್ದೀಯ. ಎಷ್ಟು ಅದ್ಭುತ! ಜೀವಂತ ಈಶ್ವರ ಇದ್ದಾನೆ. ಈ ಈಶ್ವರ ಮಾತ್ರ ಸತ್ಯ. ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 80. ಈ ಧಾರಣೆ ಅನೇಕರಿಗೆ ಪರಂಪರೆಯ ಈಶ್ವರನಿಂದ ವಿರೋಧಾತ್ಮಕ ಎನಿಸುತ್ತದೆ. ಈ ಧಾರಣೆಯಿಂದ ಅನಿಸುತ್ತದೆ, ಒಂದು ವಿಶೇಷ ಸ್ಥಾನದಲ್ಲಿ ಪರದೆಯ ಹಿಂದೆ ಈಶ್ವರ ಅಡಗಿ ಕುಳಿತುಕೊಂಡಿದ್ದಾನೆ ಮತ್ತು ಅವನನ್ನು ಯಾರೂ ನೋಡಲು ಸಾಧ್ಯವಿಲ್ಲ. ಪುರೋಹಿತರು ನಮಗೆ ಯಾವಾಗಲೂ ಇದೇ ಆಶ್ವಾಸನೆ ಕೊಡುತ್ತಾರೆ. ಒಂದು ವೇಳೆ ನಾವು ಅವರನ್ನು ಅನುಕರಣೆ ಮಾಡಿದರೆ, ಅವರ ಮಾತನ್ನು ಕೇಳಿದ್ದರೆ ಮತ್ತು ಅವರು ಹಾಕಿದ ಗೆರೆ ಮೇಲೆ ನಡೆಯುತ್ತಿದ್ದರೆ, ಸಾಯುವಾಗ ಅವರು ನಮಗೆ ಒಂದು ಮುಕ್ತಿ ಪತ್ರ ಕೊಡುತ್ತಾರೆ. ಆಗ ನಾವು ಈಶ್ವರ ದರ್ಶನ ಪಡೆಯಲು ಸಾಧ್ಯ. ಇದರಿಂದ ಒಂದು ಸ್ಪಷ್ಟವಾಗುತ್ತದೆ, ಈ ಎಲ್ಲ ಸ್ವರ್ಗ ನರಕ ಆಚರಣೆಗಳು ಪುರೋಹಿತರು ನಿರ್ಮಿಸಿದ ವಿವಿಧ ಪ್ರಪಂಚ ಬಿಟ್ಟು ಬೇರೇನೂ ಅಲ್ಲ. ನಿರ್ಗುಣವಾದ ನಿಸ್ಸಂದೇಹವಾಗಿ ನಿಶ್ಚಿತವಾಗಿ ಅನೇಕ ಧಾರಣೆಗಳನ್ನು ನಷ್ಟ ಮಾಡುತ್ತದೆ. ಇದು ಪುರೋಹಿತರ ಧರ್ಮ ಸಂಘಗಳ ಮತ್ತು ಮಂದಿರಗಳ ಎಲ್ಲ ವ್ಯವಸಾಯವನ್ನು ಕಸಿದು ಬಿಡುತ್ತದೆ. ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 81. ನೀನು ಈಶ್ವರ, ನಾನು ಅದೇ. ಈಗ ಯಾರು ಯಾರ ಆಜ್ಞೆಯನ್ನು ಪಾಲಿಸಬೇಕು? ಯಾರು ಯಾರ ಉಪಾಸನೆ ಮಾಡಬೇಕು? ನೀನೇ ಈಶ್ವರನ ಸರ್ವಶ್ರೇಷ್ಠ ಮಂದಿರ ಆಗಿದ್ದೀಯ. ನಾನು ಯಾವುದೇ ಮಂದಿರ, ಯಾವುದೇ ಪ್ರತಿಮೆ, ಯಾವುದೇ ಬೈಬಲನ್ನು ಉಪಾಸನೆ ಮಾಡದೆ ನಿನ್ನದೇ ಉಪಾಸನೆ ಮಾಡುತ್ತೇನೆ. ನಾನು ನಿನ್ನನ್ನು ನೋಡುತ್ತಿದ್ದೇನೆ, ಅನುಭವ ಮಾಡುತ್ತಿದ್ದೇನೆ ಮತ್ತು ತಿಳಿದಿದ್ದೇನೆ ನೀನು ಈಶ್ವರನಿದ್ದೀಯ. ಮುಸಲ್ಮಾನರು ಹೇಳುತ್ತಾರೆ, ಅಲ್ಲಾನನ್ನು ಬಿಟ್ಟು ಈಶ್ವರನಿಲ್ಲ. ಆದರೆ ವೇದಾಂತ ಹೇಳುತ್ತದೆ, ಈಶ್ವರ ಅಲ್ಲ ಅನ್ನುವಂಥದ್ದಾವುದೂ ಇಲ್ಲವೇ ಇಲ್ಲ. ಇದನ್ನು ಕೇಳಿ ನಿಮ್ಮಲ್ಲಿ ಅಧಿಕ ಜನರಿಗೆ ಭಯ ಆಗಬಹುದು, ಆದರೆ ನಿಮಗಿದು ಸಾವಕಾಶವಾಗಿ ಅರ್ಥವಾಗುತ್ತದೆ. ಜೀವಂತ ಈಶ್ವರ ನಿಮ್ಮ ಒಳಗೇ ಇದ್ದಾನೆ. ಆದರೂ ನೀವು ಮಂದಿರಗಳಲ್ಲಿ, ಚರ್ಚ್ಗಳಲ್ಲಿ ಹುಡುಕಾಡುತ್ತಿದ್ದೀರಿ ಮತ್ತು ಎಲ್ಲ ಕಾಲ್ಪನಿಕತೆಯಲ್ಲಿ ವಿಶ್ವಾಸವಿಡುತ್ತಿದ್ದೀರಿ. ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 82. ಮನುಷ್ಯ ದೇಹದಲ್ಲಿರುವ ಮಾನವ ಆತ್ಮವೇ ಪೂಜಿಸಬೇಕಾದ ಈಶ್ವರ. ಪಶು ಕೂಡ ಭಗವಂತನ ಮಂದಿರ, ಆದರೆ ಮನುಷ್ಯ ದೇಹವೇ ಸರ್ವಶ್ರೇಷ್ಠ ಮಂದಿರವಾಗಿದೆ. ಒಂದು ವೇಳೆ ಇದರ ಉಪಾಸನೆ ಮಾಡಲು ಆಗದಿದ್ದರೆ ಯಾವ ಮಂದಿರದಿಂದಲೂ ಉಪಕಾರ ಆಗಲು ಸಾಧ್ಯ ಇಲ್ಲ. ಯಾವ ಕ್ಷಣ ನಾನು ಪ್ರತ್ಯೇಕ ಮನುಷ್ಯ ದೇಹರೂಪಿ ಮಂದಿರದಲ್ಲಿರುವ ಈಶ್ವರನನ್ನು ಪಡೆದುಕೊಳ್ಳುತ್ತೇನೆ, ಯಾವ ಕ್ಷಣ ಪ್ರತ್ಯೇಕ ಮನುಷ್ಯನ ಎದುರು ಭಕ್ತಿಭಾವದಿಂದ ನಿಲ್ಲುತ್ತೇನೆ ಮತ್ತು ವಾಸ್ತವವಾಗಿ ಅವರಲ್ಲಿ ಈಶ್ವರನನ್ನೇ ನೋಡುತ್ತೇನೆ, ಯಾವ ಕ್ಷಣ ನನ್ನಲ್ಲಿ ಈ ಭಾವ ಬರುತ್ತದೆ, ಅದೇ ಕ್ಷಣ ನಾನು ಸಂಪೂರ್ಣ ಬಂಧನದಿಂದ ಮುಕ್ತ ಆಗುತ್ತೇನೆ. ಬಂಧಿಸುವ ಪದಾರ್ಥ ಕಳಚಿ ಹೋಗುತ್ತದೆ ಮತ್ತು ನಾನು ಮುಕ್ತನಾಗುತ್ತೇನೆ. ಇದೇ ಎಲ್ಲದಕ್ಕಿಂತ ಶ್ರೇಷ್ಠ ವ್ಯಾವಹಾರಿಕ ಉಪಾಸನೆಯಾಗಿದೆ. ಮತಾಂತರಗಳಿಂದ ಯಾವ ಪ್ರಯೋಜನವೂ ಇಲ್ಲ, ಆದರೆ ಈ ಮಾತನ್ನು ಹೇಳಲು ಅನೇಕರು ಹೆದರುತ್ತಾರೆ. ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 83. ಅವರು ಇದು ಸರಿಯಿಲ್ಲ ಎನ್ನುತ್ತಾರೆ. ಸ್ವರ್ಗದ ಯಾವುದೋ ಒಂದು ಸ್ಥಾನದಲ್ಲಿ ಕುಳಿತಿರುವ ಈಶ್ವರ ಅವರ ಅಜ್ಜಂದರಿಗೆ ಹೇಳಿದ್ದರು, ನಾನು ಈಶ್ವರ ಅಂತ. ಅದನ್ನೇ ಇಲ್ಲಿಯವರೆಗೂ ತಲೆಯ ಮೇಲೆ ಇಟ್ಟು ಮೆರೆಸುತ್ತಿದ್ದಾರೆ. ಇಲ್ಲಿಯವರೆಗೂ ಮತಾಂತರದ ಬಗ್ಗೆಯೇ ಆಲೋಚನೆ ನಡೆಯುತ್ತಿದೆ. ಅವರ ಪ್ರಕಾರ ಇದೇ ವ್ಯಾವಹಾರಿಕ ಮತ್ತು ನಮ್ಮ ಪ್ರಕಾರ ಇದು ಅಲ್ಲ. ವೇದಾಂತ ಹೇಳುತ್ತದೆ, ಎಲ್ಲರೂ ನೀವು ನಿಮ್ಮ ಮಾರ್ಗದಲ್ಲಿ ಹೋಗಿ, ಏನೂ ತಪ್ಪಿಲ್ಲ. ಆದರೆ ಮಾರ್ಗವೇ ಲಕ್ಷ್ಯವಲ್ಲ.
ಯಾವುದೋ ಸ್ವರ್ಗದ ಈಶ್ವರನ ಉಪಾಸನೆ ಮಾಡುವುದರಲ್ಲಿ ಏನೂ ತಪ್ಪಿಲ್ಲ. ಆದರೆ ಇವೆಲ್ಲ ಸತ್ಯದ ದಾರಿಯಲ್ಲಿ ಕೇವಲ ಮೆಟ್ಟಿಲುಗಳು ಮಾತ್ರ, ಅಂತಿಮ ಸತ್ಯವಲ್ಲ. ಇದೆಲ್ಲ ಸುಂದರವಾಗಿದೆ ಮತ್ತು ಅದ್ಭುತವಾಗಿದೆ. ಆದರೆ ವೇದಾಂತ ಕ್ಷಣ ಕ್ಷಣಕ್ಕೂ ಹೇಳುತ್ತದೆ, ಬಂಧು, ನೀನು ಯಾವುದನ್ನು ಅಜ್ಞಾತದ ಹಾಗೆ ಉಪಾಸನೆ ಮಾಡುತ್ತಿದ್ದೀಯೋ ಅದರ ಉಪಾಸನೆ ನಾನು ನಿನ್ನ ರೂಪದಲ್ಲಿ ಮಾಡುತ್ತೇನೆ.